ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಮ್ಮಮ್ಮ ಮಾಡಿರುವಂಥ ಅಕ್ಕಿ ಹೋಳಿಗೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಕ್ಕಿ ಹೋಳಿಗೆ ಅಂದರೆ ಏನು ವಿಶೇಷ ಅಂತ ನೋಡ್ತಾ ಇದ್ದರೆ, ಇದನ್ನು ಅಕ್ಕಿ ಹಿಟ್ಟಿನಿಂದಲೇ ಮಾಡ್ತಾ ಇರೋದು. ಒಂದು ಬಟ್ಲದಷ್ಟು ನಾನು ಮೈದಾ ಹಿಟ್ಟು ತೊಗೊಂಡ್ರೆ ಅದರ ಅರ್ಧ ಭಾಗದಷ್ಟು ಚಿರೋಟಿ ರವೆಯನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಚೆನ್ನಾಗಿ ಉಪ್ಪು ಮಿಶ್ರಣ ಆದ ಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿಬಿಟ್ಟು ಆ ಹಿಟ್ಟೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಚೆನ್ನಾಗಿ ಕಲಸಿರುವಂಥ ಹಿಟ್ಟಿಗೆ ನಾವು ಕಾದಿರುವಂಥ ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನೊರೆ ಬರೋವರೆಗೂ ಕಾಯಿಸ್ಬೇಕು. ಅಂದ್ರೇ ಅದು ಹಿಟ್ಟಲ್ಲಿ ಚೆನ್ನಾಗಿ ನೊರೆ ಬರುತ್ತೆ. ಆನಂತರ ಚೆನ್ನಾಗಿ ಅದನ್ನು ಗಂಟನೆಲ್ಲ ಒಡ್ಕೊಂಡು ಮಿಶ್ರಣವನ್ನು ಸಂಪೂರ್ಣವಾಗಿ ಕಲಿಸ್ಕೋಬೇಕು. ಆನಂತರ ನೀರಿನಿಂದ ಚೆನ್ನಾಗಿ ನಾದ್ಕೋಬೇಕು. ಹೋಳಿಗೆ ಹಿಟ್ಟಿನ ಹದಕ್ಕೆ ಅಂತ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಇಟ್ಕೋಬೇಕು. ಮಿನಿಮಮ್ ಅಂದರೂ ಅರ್ಧ ಗಂಟೆ ಇದು ಹಿಟ್ಟು ನೆನೆದ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ನಾವು ಹೂರಣಕ್ಕೆ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಗೋಧಿ ಹಿಟ್ಟಿನ ಚಪಾತಿ ಹದಕ್ಕೆ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಟ್ಟಿದ್ದೀನಿ. ಆನಂತರ ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕಿದ್ರೆ ಅಂದರೆ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಕುಡ್ಕೊಳ್ಳುತ್ತೆ, ಹಾಗೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾನಿವಾಗ ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ಆ ರೇಷನ್ ಅಕ್ಕಿನ 1 ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ. ನಾವು ಯಾವ ಹಿಟ್ಟಿನ ಪ್ರಮಾಣದಲ್ಲಿ ತೊಗೊಂಡಿದ್ದೀನೋ ಅದೇ ಹಿಟ್ಟಿನ ಪ್ರಮಾಣದಲ್ಲೇ ಅಕ್ಕಿ ತೊಗೊಂಡಿರೋದು. ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆನಂತರ ನೀರೆಲ್ಲ ಬಸಿದು ನೆರಳಲ್ಲೇ ಒಣಗಿಸಿ ಆನಂತರ ಅಳತೆ ಮಾಡಿ 1 ಗ್ಲಾಸ್ನಷ್ಟು ತೊಗೊಂಡು ಅದನ್ನು 3 ಭಾಗನಾಗಿ ಈ ರೀತಿಯಾಗಿ ಬಿಸಿ ಮಾಡುತ್ತಾ ಬರಬೇಕು. ತುಂಬ ಕೆಂಪಾಗೋವರೆಗೂ ಬಿಸಿ ಮಾಡಬಾರ್ದು. ಒಂದು ಹದಕ್ಕೆ ಬಿಸಿ ಆಗಬೇಕು. ಅದೊಂಥರ ಬ್ರೌನ್ ಕಲರ್ ಬರೋಕ್ಕಿಂತ ಮೊದಲೇ ತೆಗೆದುಬಿಡಿ. ತುಂಬ ಬ್ರೌನ್ ಆದರೆ ಟೇಸ್ಟ್ ಎಲ್ಲ ಹಾಳಾಗುತ್ತೆ. ಆನಂತರ ಮಿಕ್ಸರ್ ಜಾರಿಗೆ ಹಾಕಿ ಇಟ್ಕೊಳ್ಳಿ. 3 ಒಟ್ಟಿಗೆ ಭಾಗವನ್ನು ಹುರ್ಕೊಂಡ್ಬಿಟ್ರೆ ಆನಂತರ ಮಿಕ್ಸರ್ ಜಾರಿಗೆ ಒಟ್ಟಿಗೆ ಹಾಕಿ ಸಣ್ಣಗೆ ರುಬ್ಕೊಳ್ಬೇಕು. ಬೆಲ್ಲದ ಪ್ರಮಾಣ ಎಷ್ಟು ಅಂದರೆ, ಬೆಲ್ಲವನ್ನು ನಾನು ತೊಗೊಂಡಿರೋ ಅಕ್ಕಿಯ 1 ಗ್ಲಾಸ್ನ ಅರ್ಧ ಭಾಗದಷ್ಟು ನಾನು ಬೆಲ್ಲ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರಗಿಸ್ಕೊಂಡು, ಕುದಿ ಹತ್ತೋವರೆಗೂ ಬೆಲ್ಲ ಕರಗಿಸೋ ಅವಶ್ಯಕತೆ ಇಲ್ಲ. ಒಂದು ಮಟ್ಟಿಗೆ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ಅಂದಾಗ ನೀವು ಏನು ರುಬ್ಬಿರುವಂಥ ಅಕ್ಕಿ ಹಿಟ್ಟಿಗೆ ಈ ಬೆಲ್ಲದ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡಬೇಕು. ಆವಾಗ ಹೂರಣ ರೆಡಿಯಾಗುತ್ತೆ. ಅದನ್ನು ನೀವು ಸ್ವಲ್ಪ ಆರೋವರೆಗೂ ಸ್ಪೂನಲ್ಲಿ ಆಡಿಸಿ ಆನಂತರ ಕೈಯಲ್ಲಿ ಆಡಿಸಿ ಹದವಾಗಿ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಇವಾಗ ನೋಡಿ, ನಮ್ಮದು ಅಕ್ಕಿ ಹಿಟ್ಟಿನ ಹೂರಣ ರೆಡಿಯಾಗಿದೆ. ಇವಾಗ ನಾದಿರುವಂಥ ಹಿಟ್ಟು ಚೆನ್ನಾಗಿ ನೆನೆದಿದೆ. ಅದನ್ನು ಒಂದು ಸಾರಿ ಈ ರೀತಿಯಾಗಿ ಮಿದ್ದುಕೊಂಡು ಆನಂತರ ಸಣ್ಣ ಸಣ್ಣ ಉಳ್ಳೆಯಾಗಿ ಮಾಡಿ, ಇವಾಗ ಉಳ್ಳೆಯನ್ನು ಮಾಡಿದ ಮೇಲೆ ಒಂದು ಕಡೆ ಎತ್ತಿಟ್ಟು ಆನಂತರ ಹೂರಣನೂ ಕೂಡ ಅದೇ ರೀತಿಯಾಗಿ ಮಿದ್ಕೋಬೇಕು. ಚೆನ್ನಾಗಿ ಹದ ಬರುತ್ತೆ. ಅದು ಹದ ಬಂದಷ್ಟು ಚೆನ್ನಾಗಿ ಉಂಡೆಗಳು ಹಾಕಿ ಅದರಲ್ಲಿ ತುಂಬಕ್ಕೆ ಈಸಿ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಒಂದೊಂದು ಉಂಡೆಯನ್ನು ಮಾಡಿಕೊಂಡು ಎತ್ತಿಟ್ಕೋಬೇಕು. ಆನಂತರ ನೀವು ಸಡನ್ಲಿ ಬೇಗ ಲಟ್ಸ್ತಾ ಅದನ್ನು ತುಂಬಿ ಬೇಗನೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ಇವಾಗ ನಾನು ಎಣ್ಣೆಯನ್ನು ಹಾಕಿ ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಇವಾಗ ನೋಡಿ, ಇಷ್ಟು ಲಟ್ಸಿದ ಮೇಲೆ ಇದನ್ನು ಉಂಡೆ ಇಟ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಬೇಕು. ಇವಾಗ ಪ್ಯಾಕ್ ಮಾಡಿದಾಗ ಅದು ಚೆನ್ನಾಗಿ ಫಿನಿಶಿಂಗ್ ಬರೋವರೆಗೂ ಇದನ್ನು ಮಾಡಬೇಕು. ಇದು ಮಾತ್ರ ಎಣ್ಣೆಯಲ್ಲಿ ಬಾಯಿ ಬಿಟ್ಟರೂ ಕೂಡ ಎಣ್ಣೆ ಹಾಳಾಗಲ್ಲ, ಹಾಗೂ ಹೋಳಿಗೆನೂ ಹಾಳಾಗಲ್ಲ. ಈ ರೀತಿಯಾಗಿ ನೀಟಾಗಿ ಇದನ್ನು ಆದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನಿಂದ ಹಚ್ಚಿಬಿಟ್ಟು ಲಟ್ಟಿಸ್ತಾ ಬನ್ನಿ. ಉದ್ದುದಾಗಿ ಲಟ್ಟಿಸೋದ್ರಿಂದ ಇದು ಎಣ್ಣೆ ಹೋಳಿಗೆ ಅನ್ನೋದು ಎದ್ದು ಕಾಣುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಬಾಣಲೆಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಉಬ್ಕೊಳ್ಳುತ್ತೆ, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಇವಾಗ ಕಾದಿರುವಂಥ ಎಣ್ಣೆಗೆ ನಾನು ಬಿಡ್ತಾಯಿದ್ದೀನಿ. ನೋಡಿ ಎಷ್ಟು ಬೇಗನೆ ಎಣ್ಣೆ ಕಾದಿರುತ್ತೋ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಕರೆದ್ರೆ ಎಣ್ಣೆನೂ ಹಿಡಿಯಲ್ಲ, ಹಾಗೂ ಈಸಿಯಾಗಿರುವಂಥ ಅಕ್ಕಿ ಹೋಳಿಗೆ. ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಬೇಗನೆ ಮಾಡೋಕ್ಕೆ ಈಸಿ ಆಗುತ್ತೆ. ಯಾರಾದರೂ ಅತಿಥಿಗಳು ಬಂದಿದ್ದಾರೆ, ಸಡನ್ಲಿ ಇದನ್ನು ಮಾಡಬೇಕು ಅನಿಸಿದರೆ ಬೇಗನೆ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಪೂರಿಗಿಂತನೂ ಚೆನ್ನಾಗಿ ಉಬ್ಕೊಂಡಿದೆ. ಇದನ್ನು ನೀವು ಒಂದು 4ರಿಂದ 5 ದಿನವರೆಗೂ ಶೇಖರಣೆ ಮಾಡಿ ಇಟ್ಕೋಬೋದು ಆರಿಸ್ಬಿಟ್ಟು. ನಮ್ಮ ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೂ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ನೋಡಿ ಲೈಕ್ ಕೂಡ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ರುಚಿಯನ್ನು ನೀವು ಕೂಡ ಮನೆಯಲ್ಲೇ ಮಾಡಿ ಸವಿಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.